ನಮಸ್ಕಾರ ಮತ್ತೆಲ್ಲ ಆರಾಮಲ್ಲ. ನಾನು ನಿಮ್ಮ ಪ್ರೀತಿ ಆತ್ಮೀಯ ಗಾನಕ್ಕೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹಾಗೆ ಹೊಸತಾಗಿ ಯಾರಾದ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬೇಗ ಹೋಗಿ ಬೆಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಸೊ ಇವತ್ತು ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಉತ್ತರ ಕೊಡಲಿಕ್ಕೆ ಬಂದಿದ್ದೇನೆ. ನಾನು ಇನ್ನು ಮುಂದೆ ನನ್ನ ಲೈಫ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದೆ. ಸೊ ಕರೆಕ್ಟಾಗಿ ನಿಜವಾದ ಉತ್ತರ ಮಾತ್ರ ನಾನು ಕೊಡ್ತಾ ಇದ್ದೇನೆ ಇವತ್ತು. ಸೊ ನಾನು ತುಂಬ 100 ಸಲ ಯೋಚನೆ ಮಾಡಿ ಇವಾಗ ಈ ವಿಡಿಯೋ ಮಾಡಲಿಕ್ಕೆ ಹೊರಟಿರುವಂಥದ್ದು. ಸೊ ತುಂಬ ಜನ ಆನ್ಸರ್ ಮಾಡ್ತಾರೆ, ನೀವು ಎಜುಕೇಷನ್ ಅಷ್ಟು ಅವರ ಜಾಬ್ ಮಾಡ್ತಾ ಇದ್ದೀರಾ, ನಿಮ್ಮ ರಿಯಲ್ ನೇಮ್ ಏನು ಅಂತ ಹೇಳ್ಕೊಂಡು. ಸೊ ಎಲ್ಲದಕ್ಕೂ ನಾನು ಆನ್ಸರ್ ಮಾಡಲಿಕ್ಕೆ ಬಂದಿದ್ದೀನಿ. ಬೇಗ ಬೇಗ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಹೇಳಿ ಮುಗಿಸ್ತೀನಿ. ಹೇಳಲಿಕ್ಕೆ ಹೋದರೆ ತುಂಬ ಲಾಂಗ್ ಆಗ್ತದೆ, ಅದಕ್ಕೋಸ್ಕರ. ಸೊ ನನ್ನ ಹೆಸರು ರಿಯಲ್ ಬಂದುಬಿಟ್ಟು ಜ್ಞಾನಶ್ರೀ ಅಂತ. ಸೊ ನಾನು ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ತುಂಬ ಮಾತಾಡ್ತಾ ಇದ್ದನಲ್ಲ, ಅದಕ್ಕೋಸ್ಕರ ನಾನು ಆತ್ಮೀಯ ಅಂತ ಇಟ್ಕೊಂಡೆ, ಆತ್ಮೀಯ ಅಂತ ಹೆಸರಿಟ್ಟೆ. ಸೊ ಅಲ್ಲಿಂದ ನನ್ನದು ಫೇಮ್ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮನೇಲಿ 5 ಜನ ಇರ್ತಾರೆ: ಅಪ್ಪ, ಅಮ್ಮ, ತಂಗಿ, ಅಜ್ಜಿ, ನಾನು. ಅಮ್ಮ ಶಾಲೆಯಲ್ಲಿ ಅಡುಗೆ ಮಾಡ್ತಾರೆ, ಅಪ್ಪ ಮನೇಲಿ ಇರೋದು. ಸೊ ಅಜ್ಜಿ ಬೀಡಿ ಕಟ್ತಾರೆ, ತಂಗಿ ಎಜುಕೇಷನ್ ಮಾಡಿದ್ರೆ, ನಾನು ಜಾಬಿಗೆ ಹೋಗ್ತೇನೆ. ಸೊ ಇವಾಗ ಗೊತ್ತಾಯ್ತಲ್ಲ, ನಾನು ವರ್ಕ್ ಮಾಡ್ತಾ ಇರೋದು. ಹಾಗೆಯೇ ನನ್ನ ತಂಗಿ ಎಜುಕೇಷನ್ ಮಾಡ್ತಾ ಇದ್ದಾರೆ. ಎಜುಕೇಷನ್ 1 to 5 ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ, ಆಯಿತಾ. ಬಟ್ ನೆಕ್ಸ್ಟ್ ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ, ಎಲ್ಲ ಕಲ್ತಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ. ಬಟ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಫುಲ್ ಕ್ಲ್ಯಾಶಸ್. ನನಗೊಂದು ಆಸೆ ಇತ್ತು, ಫ್ಯಾಷನ್ ಡಿಸೈನರಿಂಗ್ ಮಾಡಬೇಕು, ಓನ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಕೊಂಡು. ತುಂಬ ಟ್ಯಾಲೆಂಟ್ ಇತ್ತು, ಬಟ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರು ಇರಲಿಲ್ಲ, ಆಯಿತಾ. ಮಾಡಬೇಕಿತ್ತು. ಬಟ್ ಇವಾಗ ಈ ವಿಡಿಯೋ ನೋಡಿದಾಗ ಖಂಡಿತ ಹೇಳ್ತಾರೆ, ನಿಮ್ಮ ಮಗಳಿಗೆ ಇದೆಲ್ಲ ಬೇಕಿತ್ತಾ, ವಿಡಿಯೋ ಮಾಡಬೇಕಿತ್ತ ಇದೆಲ್ಲ ಅಂತ. ಬಟ್ ನಾನು ಜೆನ್ಯೂನಾಗಿ ಆನ್ಸರ್ ಮಾಡ್ತೇನೆ, ಹೇಳ್ದಲ್ಲ ಹೇಳ್ತಾನೆ. ಸೊ ಬಟ್ ಸಪೋರ್ಟ್ ಮಾಡೋರು, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರು ಇರಲಿಲ್ಲ. ಅಮ್ಮ ಎಂತ ಮಾಡ್ತಾರೆ, ಒಬ್ಬರೇ ನಿಂತ್ಕೊಂಡು ಎಂತ ಮಾಡಬೇಕು ಅಂತಲ್ಲ, ಅದಕ್ಕೋಸ್ಕರ. ಅದಾದ ನಂತರ ನಾನು ಡಿಗ್ರಿ ಆಗ್ತದೆ. ಡಿಗ್ರಿ ಟೈಮಲ್ಲಿ ಎಜುಕೇಷನ್ ಅಂತ ಸ್ವಲ್ಪ ಮನೇಲಿ ಅಪ್ಪ ಹೇಳ್ತಾರೆ, ಬೇಡ ಹೋಗೋದು ಟೈಲರಿಂಗ್ ಮಾಡು ಹಾಗೆ ಅಂತ. ಬಟ್ ನನ್ನ ಅಮ್ಮನ ಅಪ್ಪ ಮತ್ತು ಅಜ್ಜಿ ಇದ್ದ ಕಾರಣ ಸೊ ನನ್ನದು ಡಿಗ್ರಿ ಕಂಪ್ಲೀಟ್ ಆಗ್ತದೆ. ಅದರ ಜೊತೆ ನಾನು ಕೂಡ ಟ್ಯೂಷನ್ ಕೊಡ್ತಾಯಿದ್ದೆ, ಆಮೇಲೆ ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ಡ್ಯಾನ್ಸ್ ಸ್ವಲ್ಪ ಹಾಗೆ ಕೊರಿಯೋಗ್ರಫಿ ಮಾಡಿ ಅದರಲ್ಲಿ ಬಂದಲ್ಲಿ ಇದು ಮಾಡ್ತಿದ್ದೆ. ಆ ಟೈಮಲ್ಲಿ ಹೇಳ್ತಿದ್ದೆ, ನಿಮ್ಮ ಮಗಳಿಗೆ ಡ್ರೆಸ್ ತೆಗೆದುಕೊಡೋದು ಯಾರು, ನಿಮ್ಮ ಮಗಳು ಹಾಗೆ ಮಾಡ್ತಾಳೆ, ಹೀಗೆ ಹಾಗೆ ತುಂಬ ಬಂದಾಗ ಮನೇಲಿ ಆ ಥರನೇ ಕ್ಲಾಶಸ್ ಬರ್ತಾಯಿತ್ತು. ಬಟ್ ಅವ್ರಿಗೆ ಗೊತ್ತು. ಬಟ್ ಯಾವುದೇ ಪೇರೆಂಟ್ಸಿಗಾದರೂ ಅದು ಭಯ ಇದ್ದೇ ಇರ್ತದೆ ಅಲ್ವಾ. ಸೊ ಹಾಗೆ ಸುಮ್ಮನೆ. ಬಟ್ ನಾನು ಒಂದೇ ಮಾತು ಕೊಟ್ಟಿದ್ದು, ನೋಡಿ ಹಿಂಗೆ ಹೋಗ್ಬೇಕು, ಹಿಂಗೆ ಸಂಜೆ ಹೋಗಿ ಇಷ್ಟೊತ್ತಿಗೆ ಬರ್ತೇನೆ, ಅದೆಲ್ಲ ನಂಗೆ ಗೊತ್ತಿತ್ತು, ಕರೆಕ್ಟಾಗಿ ಬರ್ತಾಯಿದೆ. ಆಮೇಲೆ ನಂದು ಅದಾದ ನಂತರ ಡಿಗ್ರಿ ಆದಮೇಲೆ ಏನು ಮಾಡೋದು, ಜಾಬ್ ಆಗಬೇಕಲ್ಲ, ಮನೆ ನೋಡ್ಕೊಳ್ಬೇಕಲ್ವಾ, ಎಂತ ಇಲ್ಲ, ತುಂಬ ಕ್ಲಾಶಸ್. ಅದಾದ ನಂತರ ಎಮಿಷನ್ ಟೆಸ್ಟಿಂಗಿಗೆ ಹೋಗ್ತೇನೆ. ಅದಾದಮೇಲೆ ಮಾಲಲ್ಲಿ ಕೆಲಸ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಹೇಳ್ದಲ್ಲ ಹೋಟೆಲಲ್ಲಿ ಕೆಲಸ ಅದೆಲ್ಲ ಅಂತ. ಆಮೇಲೆ ಮಾಲಿಗೆ ಹೋಗ್ತೇನೆ, ಅಲ್ಲಿದ್ದೆ ಮಾಲಲ್ಲಿ ಕೆಲಸ ಮ್ಯಾಂಗ್ಳೂರಲ್ಲಿ. ಫಸ್ಟಿಗೆ ಹೋಗೋದೇ ನಂಗೆ ಗೊತ್ತಿರುತ್ತೆ. ಬಟ್ ಆ ಟೈಮಲ್ಲಿ ಒಬ್ಬರು ಅಣ್ಣ ಹೆಲ್ಪ್ ಮಾಡಿದರು, ಅವ್ರನ್ನ ಯಾವತ್ತೂ ಮರಿಬಾರ್ದು ನಾನು. ಫಸ್ಟ್ PG ರೆಂಟ್ ಕಟ್ಟಿದ್ದು ಅವರು, ಇವತ್ತು ಹೇಳ್ತಿದ್ದಾರೆ. ಫಸ್ಟ್ PG ರೆಂಟ್ ಅದನ್ನು ರಿಟರ್ನ್ ಸ್ಯಾಲ್ರಿ ಆದ ತಕ್ಷಣ ರಿಟರ್ನ್ ಮಾಡಿದ್ದೆ. ಅಲ್ಲಿ ಕಷ್ಟ ಆಗ್ತಿತ್ತು. ಮನೆಗೆ ಸ್ಯಾಲ್ರಿ ಕಳಿಸ್ತಿದ್ದೆ, ನನ್ನ ಆಮೇಲೆ PG ರೆಂಟ್ ಅಂದರೆ ನನ್ನ ಮಂತ್ಲಿ ಖರ್ಚು 1000 ರುಪೀಸ್. ಸೊ ಅದರಲ್ಲೂ ಇದ್ದರೆ ವಾಪಸ್ಸು ನೆಕ್ಸ್ಟ್ ಮಂತಿಗೆ ವಾಪಸ್ ಸೇವ್ ಮಾಡಿ ವಾಪಸ್ ಅದನ್ನು ಸ್ವಲ್ಪ ಜಾಸ್ತಿ ಕಳಿಸ್ತಿದ್ದೆ. ಅದ ನಂತರ ಒಂದೊಳ್ಳೆ ಜಾಬ್ ಸಿಕ್ತು. ಜಾಬ್ ಸಿಕ್ಕಾದ ನಂತರ ಇವಾಗ ಒಂದು ಮನೆ ಪರಿಸ್ಥಿತಿ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ, ಖುಷಿ ಇದೆ ನನ್ನ ಮೇಲೆ. ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ನೋಡಿ ಹಿಂಗೆ ಬ್ರೇಕ್ ಎಲ್ಲ ಆಗಿದೆ. ಸೊ ಮಳೆ ಬಂದಾಗ ಫುಲ್ ನೀರೆಲ್ಲ ಒಳಗೆ ಬರ್ತದೆ, ಸರಿಯಾಗಿ ಅದು ವಾಶ್ರೂಮು ಅದೆಲ್ಲ ಇಲ್ಲಾಯಿತು ಸರಿಯಾಗಿ ಕಟ್ಟು. ಅದ ನಂತರ ಹೇಳಿದ ಜಾಬ್ ಆದ ನಂತರ ನಾನು ಕಟ್ಟಿದೆ, ಆಯಿತಾ. ಸಣ್ಣದಾಗಿ ಒಂದು ಮನೆ, ಖುಷಿಯಾಗಿದೆ. ಬಟ್ ನನಗೆ ಅದು ನೀಟಾಗಿರ್ಬೇಕು, ಅದಕ್ಕೆ ಇದೆಲ್ಲ ಇರ್ಬೋದು. ಯಾಕಂತ ಹೇಳಿ ಸ್ವಲ್ಪ ನೋಡಿ ಈಗೆಲ್ಲ ಕಲೆ ಆಗಿದೆಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಹಾಕ್ಕೊಂಡದ್ದು. ಸೊ ಹೀಗೆ ನನಗೊಂದು ಆಸೆ ಇತ್ತು, ನನಗೆ ಅದೇ ಹೇಳ್ದಲ್ಲ ಕಲಿಬೇಕು ಅಂತ. ಆವಾಗ ಸಪೋರ್ಟ್ ಇರಲಿಲ್ಲ. ಇವಾಗೆಲ್ಲರೂ ಮತ್ತೆ ರೀಲ್ಸ್ ಮಾಡ್ತಾಳಲ್ಲ ಹಾಗೆ ಯೂಟ್ಯೂಬ್ ಅಂತ. ಆವಾಗ ಯಾರಿಲ್ಲ, ಇನ್ನು ಇಂಥಕ್ಕೆ ರೀಲ್ಸ್ ಮಾಡೋದು ಹಾಗೆ ಹೀಗೆ ಅಂತ ಹೇಳಿಕೊಂಡು. ಆಮೇಲೆ ಜಾಬ್ ಆದ ನಂತರ ಫಸ್ಟ್ ನಾನು ಮಾಡಿದ ಕೆಲಸ ಅಂತ ಹೇಳಿದರೆ, ಒಂದು ಫಸ್ಟ್ ಗಾಡ್ರೇಜ್ ತಗೊಂಡೆ. ಫಸ್ಟ್ ಇದಾದ ನಂತರ ಗಾಡ್ರೇಜ್ ತಗೊಂಡೆ. ಹೌದು, ನಾನು ಗಾಡ್ರೇಜ್ ತಗೊಂಡು
ಹೊಟ್ಟೆ ಇಡಲಿಕ್ಕಿಲ್ಲ ಆಯ್ತಲ್ಲ, ದೊಡ್ಡ ಕಾಟ್ಸ್ ತೊಗೊಂಡೆ. ಅದಾದ ನಂತರ ವಾಶ್ರೂಮ್ ಸ್ವಲ್ಪ ಬ್ರೇಕ್ ಆಗಿ ಮುಂಚೆದ ವಾಶ್ರೂಮೆಲ್ಲ ಬ್ರೇಕ್ ಆಯಿತು. ಹಾಗೆ ಒಂದು ಸಣ್ಣದಾಗಿದ್ದದ್ರಲ್ಲಿ ಒಂದು ಸಣ್ಣದೊಂದು ವಾಶ್ರೂಮ್ ಎಲ್ಲ ಕಟ್ಟಿಸಿದೆ. ಯಾಕಂದರೆ ಹೆಣ್ಮಕ್ಳಿದ್ದಾಗ ಬೇಕಾಗ್ತದೆ ಅಂತೇಳಿ ಗಟ್ಟಿ ಮಾಡಿ ಇಟ್ಕೊಳ್ತಿದ್ದೆ ಮನಸ್ಸನ್ನು. ಬಟ್ ನಾನು ಸ್ವಲ್ಪ ಹೇಳಿದಲ್ಲ, ಮೇಲಿಂದ ಮೇಲೆ ಹೇಳ್ತೀನಿ ತುಂಬ ಹೇಳಲ್ಲ ಅಂತ. ಅದು ಎಲ್ಲ ಹೇಳ್ತಿದ್ರು, ನೆಗೆಟಿವ್ ತುಂಬ ಜನ ತುಂಬಿಸ್ತಿದ್ರು ಕಮೆಂಟ್ಸ್ ಎಲ್ಲ, ನೆಗೆಟಿವ್ ಫ್ಯಾಮಿಲಿಯೆಲ್ಲ ತುಂಬ ಹೇಳ್ತಿದ್ರು. ಬಟ್ ನನಗೆ ಗೊತ್ತು ನಾನು ಏನು ಅಂತ. ಬಟ್ ಯಾವುದೇ ಕೆಲಸ ಇರಲಿ ನನಗೆ ಹೇಳಿ ಹೋಗ್ಬೇಕು ಮನೆಗೆ, ಹೀಗೆ ಅಂತ ಹೇಳ್ಕೊ ಅಂತೂ ಏನೇ ಒಂದು ಕೆಲಸ ಇರಲಿ ಬಟ್ ಹೇಳಿ ಹೋಗ್ತೀನಿ, ಹೀಗೋಯ್ತು ಹೋಗ್ತೀನಿ, ಅವಾಗಲೇ ಸಮಾಧಾನ ನನಗೆ. ಅವಳು ಅದು ಹೇಳಿದಲ್ಲ, ಅದು ಡ್ರೆಸ್ ತೆಗೆಸಿ ಕೊಡೋದು ಯಾರು ಹಾಗೆ ಹೀಗೆ ಅಂತ ಹೇಳ್ಕೊಂಡು, ಇವಾಗ ನಾನು ಜಾಬ್ ಮಾಡ್ತಾ ಇದ್ರು ಅದನ್ನು ಹೇಳ್ತಾರೆ ಆಯಿತಾ. ಹೀಗೆ ನಂದೊಂದು ಲೈಫ್ ಸ್ಟೋರಿ. ಮನೆಯೆಲ್ಲ ಬ್ರೇಕ್ ಆಗಿದ್ದು ಕೂಡ ಯಾಕಂತ ಹೇಳಿದರೆ, ಇವತ್ತು ಹೇಳ್ತಿದ್ರು ಅಂತಂದರೆ ಕೆಲವ್ರಿಗೆ ಗೊತ್ತಿಲ್ಲ ಇತ್ತು ನನ್ನ ಬಗ್ಗೆ. ಸೊ ನನ್ನ ಒಂದು ರೀಲ್ಸ್ ನೋಡಿ ನಾನೊಂದು ಯೂಟ್ಯೂಬರ್ ಅಂತ ಹೇಳುವಾಗ ಕೆಲವರು ಹೇಳ್ತಿದ್ರು, ಆತ್ಮಿಕನಿಗೆ ಏನು ಕಷ್ಟ ಇಲ್ಲಲ್ಲ, ಆತ್ಮಿಕ ಖುಷಿಯಾಗಿತ್ತು. ಬಟ್ ನಾನೇನು ಗೊತ್ತಾ, ಅದು ತುಂಬ ಖುಷಿ ನಗಡಿಕೊಂಡು ಇರೋದು. ಯಾಕೆಂದರೆ ಏನೇ ಆಗಲಿ ಏನಾದರೂ ಅಲ್ಲಿ ಒಳ್ಳೆಯದಕ್ಕೆ. ಮತ್ತು ನನಗೆ ತುಂಬ ಕೋಪ ಇತ್ತು. ಬಟ್ ನಾನು ಯಾವಾಗ ಒಂದು ಆ ಸಂಸ್ಥೆಗೆ ಜಾಯಿನ್ ಆದ ಆ ಕೆಲಸಕ್ಕೆ ತುಂಬಾ ತಾಳ್ಮೆ ಕಲ್ತ್ಕೊಂಡಿದ್ದೇನೆ ಅಲ್ಲಿಂದ ನಾನು. ಬಟ್ ಯಾವತ್ತೂ ಚಿರಋಣಿಯಾಗಿರ್ತೇನೆ. ಹೇಗೆ ಇರಬೇಕು, ಏನು ಎಂಥ ಯಾರ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿಕೊಂಡು. ನನಗೆ ನನ್ನ ಪ್ರೊಫೆಷನಲ್ ತುಂಬ ಅಂದರೆ ನಂದು ಮಾಡಬೇಕು ಅಂತ ಹಸಿನ ಹೇಳ್ತಲ್ಲ, ಬಟ್ ಆಗಿಲ್ಲ. ಬಟ್ ಇರಲಿ. ಸೊ ಹಾಗೆ ನನ್ನದೇ ಓನು ಸ್ಟಾರ್ಟ್ ಮಾಡ್ತೀನಿ ನಾನು. ಇವಾಗ ಹೋಸ್ಟ್ ಮಾಡ್ತೀನಿ, ಒಂದು ಬ್ರೈಡಲ್ ತುಂಬ ಅಲ್ಲ, ಒಂದು ಸಣ್ಣ ಬ್ರೈಡಲ್ ಇದ್ದರೆ ಬ್ರೈಡಲ್ ಮೇಕ್ ಓವರ್ ಮಾಡ್ತೀನಿ, ಡ್ಯಾನ್ಸ್ ಕೊರಿಯೋಗ್ರಫಿಗೂ ಗೊತ್ತಿದ್ದರೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತೀನಿ. ಇವನ್ ಏನು ಮಾಡಬೇಕು, ಸೊ ಸಣ್ಣ ಪುಟ್ಟ ಇವಾಗ ಡ್ರಾಯಿಂಗ್ ಕಲಿತಾ ಇದ್ದೀನಿ, ಆರ್ಟ್ ಮಾಡ್ತಾ ಇದ್ದೀನಿ. ಸೊ ಸಾಕು, ಐ ಆಮ್ ಹ್ಯಾಪಿ. ನನಗೊಂದು ಸರಸ್ವತಿ ನನ್ನ ಜೊತೆನೇ ಇದ್ದಾಳೆ, ನನ್ನ ಜೊತೆನೇ ಬ್ಲೆಸ್ ಮಾಡ್ತಾ ಇದ್ದಾಳೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಏನಿದೆ ಬೇರೆ. ಸೊ ಒಂದು ಮನೆಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತೇಳಿ ಒಂದು ಹೆಣ್ಮಕ್ಳಾಗಿದ್ದರೆ ತುಂಬ ಹ್ಯಾಪಿ ಅಲ್ವಾ. ಸೊ ಇದೊಂದೊಂದು ಅಲ್ಲಿಂದ ಅಲ್ಲಿಗೊಂದು ಸ್ಮಾಲ್ ಸ್ಟೋರಿ. ಇನ್ನು ಜಾಸ್ತಿ ಕೇಳಬೇಕು ಅಂದರೆ ನೀವು ನನ್ನ ಜೊತೆನೇ ಮಾತಾಡಬೇಕು. ಯಾಕಂತ ಹೇಳಿದರೆ ಯಾರ ಬಗ್ಗೆನೂ ನಾವು ಜಡ್ಜ್ ಮಾಡುವಷ್ಟು ದೊಡ್ಡವರಾಗಿಲ್ಲ. ಎಲ್ಲರೂ ತಪ್ಪು ಸಣ್ಣದೋ ದೊಡ್ಡದೋ ಮಾಡಿ ಅದನ್ನು ಎಗೈನ್ ಮಾಡಬಾರ್ದು. ತಿದ್ದಿ ಮೇಲೆ ಬಂದಿರ್ತಾರೆ. ಸೊ ಅದನ್ನು ಪದೇ ಪದೇ ಹೇಳಿ ಅವರ ಮನಸ್ಸಿಗೆ ಚುಚ್ಚಲಿಕ್ಕಂತ ಹೋಗಬಾರ್ದು. ಸೊ ನಾನು ಇಷ್ಟೇ ಹೇಳೋದು. ಸೊ ಯಾರು ಏನೇ ಇರಲಿ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಏನು ಕಲಿಲಿಕ್ಕೆ ಏನು ಇಷ್ಟ ಇದೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಸೊ ಇಷ್ಟೇ. ಇನ್ನು ಮುಂದೆ ಡೇಸ್ಗಳಲ್ಲಿ ವೀಡಿಯೋಸ್ ಇದ್ದರೆ ಖಂಡಿತವಾಗಿ ನಾನು ತುಂಬ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವತ್ತು ಕೊನೆಯದಾಗಿ ಒಂದೇ ಒಂದು ಮಾತು, ನಗ್ತಾ ಇರಿ, ನಗಿಸ್ತಾ ಇರಿ, ಎಲ್ಲರ ಜೊತೆ ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.